ಎಲ್ರಿಗೂ ನಮಸ್ಕಾರ. ನಾರ್ತ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಧಾರ್ಮಿಕ ಕ್ಷೇತ್ರ ಹಾಗೂ ಪ್ರವಾಸಿ ತಾಣಕ್ಕೆ ಹೆಸರಾಗಿರುವ ಮುರುಡೇಶ್ವರ ಕ್ಷೇತ್ರದ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ವಿಡಿಯೋಸನ್ನು ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ನಾನು ಮುರುಡೇಶ್ವರ ಕ್ಷೇತ್ರಕ್ಕೆ ಹೋಗಿದ್ದೆ. ಇದು ಪ್ರವೇಶ ದ್ವಾರ. ಈ ದ್ವಾರದೊಂದಿಗೆ ನಾವು ದೇವಸ್ಥಾನದ ಪ್ರಾಂಗಣದ ಒಳಗೆ ಹೋಗುವಂಥದ್ದು. ಈ ಗೇಟ್ನ ಒಳಗೆ ಹೋಗಬೇಕು. ನೋಡಿ, ಇಲ್ಲಿಂದ ದೇವಸ್ಥಾನದ ಗೋಪುರ ನಮಗೆ ಕಾಣಸಿಗ್ತದೆ. ಚಂದದ 2 ಗಜರಾಜನಿಂದ ಸ್ವಾಗತವನ್ನು ಸ್ವೀಕರಿಸಿ ಈ ಗೋಪುರದೊಳಗೆ ಹೋಗುವ. ನೋಡಿ, ಹೋದ ನಂತರ ಈ ಥರ ದೇವಸ್ಥಾನಕ್ಕೆ ಹೋಗುವ ದಾರಿ ನಮಗೆ ಕಾಣಸಿಗ್ತದೆ. ನೋಡಿ, ಈಗ ನಾನು ದೇವಸ್ಥಾನದ ಹೊರಗಡೆ ಬಂದೆ. ಈ ದೇವಾಲಯದ ಒಳಗಡೆ ಯಾವುದು ಚಿತ್ರೀಕರಣದ ಬಗ್ಗೆ ನಮಗೆ ಅನುಮತಿ ಇಲ್ಲ. ಹಾಗಾಗಿ ನಾನು ಹೊರಗಿನ ಆವರಣದ ಬಗ್ಗೆ ಮಾತ್ರ ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ದೇವಸ್ಥಾನಕ್ಕೆ ಒಳಗೆ ಹೋಗಿ ಬರುವ. 20 ಅಂತಸ್ತಿನ ಗೋಪುರದಲ್ಲಿ 18 ಅಂತಸ್ತು ತನಕ ಹೋಗಲಿಕ್ಕೆ ನಮಗೆ ಇಲ್ಲಿ ಲಿಫ್ಟಿನ ಸೌಲಭ್ಯವಿದೆ. ಹಿರಿಯರಿಗೆ 30 ರೂಪಾಯಿ ಹಾಗೂ ಕಿರಿಯರಿಗೆ 10 ರೂಪಾಯಿಯಷ್ಟು ನಾವು ಟಿಕೆಟ್ ತಗೊಂಡು ಲಿಫ್ಟ್ ಮುಖಾಂತರ 18 ಅಂತಸ್ತು ತನಕ ಗೋಪುರದ ಒಳಗೆ ನಾವು ಹೋಗಬಹುದು. ಹದಿನೆಂಟನೇ ಅಂತಸ್ತಿಗೆ ನಾವು ಬಂದಾಯಿತು. ಇಲ್ಲಿ 3 ಕಿಟಕಿಗಳು ನಮಗೆ ಕಾಣಸಿಗುತ್ತದೆ. ಪ್ರತಿಯೊಂದು ಕಿಟಕಿಯಲ್ಲಿ ನಾವು ನಿಂತು ನೋಡುವಷ್ಟು ಚಂದದ ನೋಟ ನಮಗೆ ಕಾಣಸಿಗ್ತದೆ. ಇಲ್ಲಿ ನಾವು ಅರ್ಧ ಗಂಟೆಯಷ್ಟು ನಿಂತು ಈ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಬಹುದು. ನೋಡಿ, ಒಂದು ಕಿಟಕಿಯ ಹೊರಗಡೆ ಈ ಬೋಟ್ ಇರ್ಬೋದು, ಚಂದದ ಪರಿಸರ ಇರ್ಬೋದು ನಮಗೆ ಕಾಣಸಿಗ್ತದೆ. ಇನ್ನೊಂದು ಕಿಟಕಿಯಲ್ಲಿ ಈ ಬೀಚ್ ಕಾಣಸಿಗ್ತದೆ. ಮತ್ತೊಂದು ಕಿಟಕಿಯಲ್ಲಿ ಪಾರ್ಕ್, ಮುರುಡೇಶ್ವರ ಪಾರ್ಕ್ ನಮಗೆ ನೋಡಲಿಕ್ಕೆ ಸಿಗ್ತದೆ. ಶಿವನ ಆತ್ಮಲಿಂಗವನ್ನು ಈ ಭೂಮಿಯಲ್ಲಿ ಗಣೇಶ ಯಾವ ರೀತಿ ಸ್ಥಾಪಿಸಿದ ಎಂಬ ಬಗ್ಗೆ ಇಲ್ಲಿ ಮೂರ್ತಿ ಕೆತ್ತನೆಯನ್ನು ಮಾಡಲಾಗಿದೆ. 18ನೇ ಅಂತಸ್ತಿನ ಒಂದು ಕಿಟಕಿಯಿಂದ ನೋಡಿ, ಇಡೀ ದೇವಸ್ಥಾನ ಇರ್ಬೋದು, ಈ ಪಾರ್ಕ್ ಇರ್ಬೋದು ನಮ್ಗೆ ಕಾಣಸಿಗ್ತದೆ. ತುಂಬ ಚಂದವಾಗಿ ಕೂಡ ಕಾಣ್ತದೆ ವೀಕ್ಷಕರೇ. ಆತ್ಮಲಿಂಗವನ್ನು ನೆಲಕ್ಕೆ ಸ್ಥಾಪಿಸಿದ ಕೋಪದಲ್ಲಿ ರಾವಣನು ಆತ್ಮಲಿಂಗವನ್ನು ಎಸೆದ 5 ಜಾಗವನ್ನು ಮುರುಡೇಶ್ವರ, ಸಜ್ಜೇಶ್ವರ, ಗೋಕರ್ಣ, ಧಾರೇಶ್ವರ ಹಾಗೂ ಗುಣವಂತೇಶ್ವರ ಎಂದು, ಇವೆಲ್ಲವೂ ಕರ್ನಾಟಕದಲ್ಲೇ ಇರುವುದು ನಮಗೆ ತುಂಬ ಹೆಮ್ಮೆಯ ವಿಚಾರ ಅಲ್ವಾ ವೀಕ್ಷಕರೇ. ನೀವು ಕೂಡ ಒಮ್ಮೆ ಈ ಎಲ್ಲ ಸ್ಥಳಗಳಿಗೆ ಭೇಟಿ ಕೊಡಿ ಹಾಗೂ ನಿಮಗೂ ಹೇಗೆ ಆಯಿತು ಎಂಬುದಾಗಿ ನನಗೆ ಕಮೆಂಟ್ ಮಾಡಲು ಮರೆಯದಿರಿ. ವಿಡಿಯೋಸ್ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.